ನಮಸ್ಕಾರ ಸ್ನೇಹಿತರೆ, ಇಡೀ ಕರ್ನಾಟಕದಲ್ಲಿ ಒಂದು ಆಕ್ರೋಶ ಎದ್ಬಿಟ್ಟಿದೆ. ಸಿಎಂ ಮತ್ತು ಡಿಸಿಎಂ ಇಬ್ರು ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳಿ ಜನ ಬೀದಿಗಿಳಿದಿದ್ದಾರೆ. ಕಾರಣ ಬೇರೆ ಏನೂ ಅಲ್ಲ, RCB ವಿಜಯೋತ್ಸವದ ಸಂದರ್ಭದಲ್ಲಿ ನಡೆದಂತಹ ಕಾಲ್ ತುಳಿತ. ಇದರಲ್ಲಿ 11 ಜನ ಪ್ರಾಣ ಕಳ್ಕೊಂಡ್ರು. ಈ ಘಟನೆ ನಡೆದ ನಂತರ ಸರ್ಕಾರ ನಡ್ಕೊಂಡಂತ ರೀತಿ, ಇದನ್ನ ಈಗ ವಿರೋಧಿಸಿ ಜನರು ಬೀದಿಗಿಳಿದಿದ್ದಾರೆ. ಹಾಗಾದ್ರೆ ಏನೆಲ್ಲ ನಡೀತಾ ಇದೆ ಇದೆಲ್ಲವೂ ನಾನು ನಿಮ್ಗೆ ವಿವರಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಆಯ್ತಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ಒಂದು ಅಭೂತಪೂರ್ವವಾದಂತ ಬೆಳವಣಿಗೆ ನಡೀತಾ ಇದೆ. ಅದು ಏನು ಅಂತ ಹೇಳಿದ್ರೆ, ಸಮಸ್ತ ಜನತೆ ಪೊಲೀಸರ ಹಿಂದೆ ನಿಂತು ಬಿಟ್ಟಿದ್ದಾರೆ. ಇದು ಬಹುಶಃ ನನ್ಗೆ ಗೊತ್ತಿದೆ ಕರ್ನಾಟಕದ ಹಿಸ್ಟ್ರಿಯಲ್ಲೇ ಪ್ರಥಮ ಬಾರಿ ಅನಿಸ್ತದೆ. ಯಾವಾಗಲೂ ಕೂಡ ಅಷ್ಟೇ, ಜನರು ಸಾಮಾನ್ಯವಾಗಿ ಪೊಲೀಸರಿಗೆ ಹಿಡಿಶಾಪ ಹಾಕ್ತಾರೆ ಹೊರತು ಪೊಲೀಸರ ಹಿಂದೆ ನಿಂತು ನೀವು ಮಾಡಿದ್ದು ಸರಿ, ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳ್ಕೊಂಡು ಎಂದೂ ನಿಂತಿದ್ದಿಲ್ಲ. ಆದ್ರೆ ಈ ಬಾರಿ ಜನತೆ ಸಂಪೂರ್ಣವಾಗಿ ಪೊಲೀಸರಿಂದ ನಿಂತುಬಿಟ್ಟಿದ್ದಾರೆ. ಅವರಿಗೆ ಒಂದು ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರ್ಯಾರಿಗೆ ಸಸ್ಪೆಂಡ್ ಆಗಿದ್ದಾರೋ ಅವರೆಲ್ಲರಿಗೂ ಒಂದು ರೀತಿಯ ನೈತಿಕ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹುದೊಡ್ಡದಾದಂತಹ ಅಭಿಯಾನವೇ ಪ್ರಾರಂಭ ಆಗ್ಬಿಟ್ಟಿದೆ. ದಯಾನಂದ್ ಸರ್, ನಾವು ನಿಮ್ ಜೊತೆಗಿದ್ದೇವೆ ಅಂತ ಹೇಳ್ಕೊಂಡು ಬೆಂಗಳೂರಿನ SP ಆಗಿದ್ದಾರಲ್ಲ, ಅವರ ಪರವಾಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ತರಾತುರಿಯಲ್ಲೇ ಸಿದ್ದರಾಮಯ್ಯನವರು ಈ SPI ಮತ್ತೆ ಉಳಿದವರು ಒಟ್ಟಿಗೆ ಒಂದು 5 ಜನರನ್ನ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ. ಇದನ್ನ ವಿರೋಧಿಸಿ ಈಗ ಜನ ಬೀದಿಗಿಳಿದು ಬಿಟ್ಟಿದ್ದಾರೆ. ಇವ್ರನ್ನ ಸಸ್ಪೆಂಡ್ ಮಾಡ್ಲಿಕ್ಕೆ ಮುಖ್ಯ ಕಾರಣ ಏನು, ಬೇರೆ ಏನು ಅಲ್ಲ, ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನು ಉಳಿಸ್ಕೋಬೇಕು. ಅದೇ ರೀತಿಯಲ್ಲಿ DK ಶಿವಕುಮಾರ್ ಅವರಿಗೆ ಕೂಡ ಅಷ್ಟೇ ತಮ್ಮ ಸ್ಥಾನವನ್ನು ಉಳಿಸ್ಕೋಬೇಕು. ಅದಕ್ಕಾಗಿ ಇವ್ರನ್ನ ಸಸ್ಪೆಂಡ್ ಮಾಡಿ ಕೈ ತೊಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಜನರಿಗೆ ಅರ್ಥ ಆಗಿದೆ ಏನ್ ನಡೀತಾ ಇದೆ ಅಂತ ಹೇಳ್ಕೊಂಡು, ಅಥವಾ ಏನೆಲ್ಲ ನಡೆದಿದೆ ಅಂತ ಹೇಳ್ಕೊಂಡು. ಈಗ ಜನರು ರುಚಿಗೆದ್ದು ಬಿಟ್ಟಿದ್ದಾರೆ. ಇಲ್ಲಿ SP ಅವ್ರನ್ನ ಸಸ್ಪೆಂಡ್ ಮಾಡ್ಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲಿಯೋ ಕೆಲವೊಂದು ವಿಷಯಗಳನ್ನ ಅವರು ಲೀಕ್ ಔಟ್ ಮಾಡಿಬಿಟ್ರು. ಅಂದ್ರೆ ಈ ಘಟನೆ ನಡೀತಲ್ಲ, ನಡೆದ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ನಾವು ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ವಿ ಕರ್ನಾಟಕ ಸರ್ಕಾರಕ್ಕೆ, 2 ಕಡೆ ಪ್ರೋಗ್ರಾಮ್ ಬೇಕಿಲ್ಲ, ಮಾಡೋದಾದ್ರೆ ಒಂದು ಕಡೆ ಮಾಡಿ, ಅದು ಕೂಡ ತರಾತುರಿಯಲ್ಲಿ ಆಯೋಜನೆ ಮಾಡೋದು ಬೇಡ. ಯಾಕಂದ್ರೆ ಬೇರೆ ಬೇರೆ ರೀತಿಯಾದ ಸಮಸ್ಯೆ ಉಂಟಾಗ್ತದೆ, ನಮ್ಗೆ ಜನರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ನಮ್ಗೆ ಸಮಯ ಬೇಕಾಗ್ತದೆ ಅಂತ ತಗೊಂಡು ಇವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಸರ್ಕಾರ ಒಪ್ಪಲಿಲ್ಲ. DK ಶಿವಕುಮಾರ್ ಅವರಂತೂ ತಾನೇ ಈ RCB ತಂಡದ ಕೋಚ್ ಅನ್ನುವ ರೀತಿಯಲ್ಲಿ ಕೈಲಿ RCB ಫ್ಲಾಗ್ ಅನ್ನ ಹಿಡ್ಕೊಂಡು ಕಾರ್ನಲ್ಲಿ ವಿಂಡೋನ ಡೌನ್ ಮಾಡ್ಕೊಂಡು ಫ್ಲಾಗ್ ಅನ್ನ ಹಾರಿಸ್ಕೊಂತ ಬಂದ್ರು. ಇದೆಲ್ಲವೂ ನೀವು ನೋಡಿದ್ದೀರಾ. ಕೊನೆಗೆ ತರಾತುರಿಯಾಗಿ ಒಂದು ವಿಧಾನಸೌಧ ಎದುರುಗಡೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಈ ಕಾರ್ಯಕ್ರಮಕ್ಕೆ ಖುದ್ದು ಸಿದ್ದರಾಮಯ್ಯನವರು ಕರ್ನಾಟಕದ ಸಮಸ್ತ ಜನತೆಯನ್ನ ಇನ್ವೈಟ್ ಕೂಡ ಮಾಡಿದ್ರು. ಅವರನ್ನು ಟ್ವೀಟ್ ಮಾಡಿ ಹೇಳ್ಬಿಟ್ರು, ಎಲ್ಲರೂ ಬನ್ನಿ, ಈ ತರ ನಾವೊಂದು ದೊಡ್ಡದೊಂದು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ, ದಯವಿಟ್ಟು ಬನ್ನಿ ಅಂತೇಳಿ ಹೇಳಿದ್ರು. ಅಲ್ಲಿ ನಡೆದಂತ ಕಾರ್ಯಕ್ರಮವೇನು ಅದೊಂದು ನಾಚಿಕೆಗೇಡು ಅನಿಸ್ತದೆ. ಯಾಕಂತ ಹೇಳಿದ್ರೆ ಆ ವೇದಿಕೆಯಲ್ಲಿ ಇದ್ದವ್ರು ಎಲ್ಲರೂ ಕೂಡ ರಾಜಕಾರಣಿಗಳು ಮತ್ತು ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಈ ತರ ಇವರು ಇದ್ರೆ ಹೊರತು ಮತ್ತೆ ಬೇರೆ ಇನ್ಯಾರು ಇರಲಿಲ್ಲ. ಮತ್ತೊಂದಿಷ್ಟು ಜನ RCB ಪ್ಲೇಯರ್ಸ್, ಇಷ್ಟು ಜನ ಇದ್ದಿದ್ರು. ವೇದಿಕೆ ಮೇಲೆ ಇದ್ದವ್ರನ್ನ ನೋಡಿದ್ರೆ ಗೊತ್ತಾಗ್ತದೆ ಈ ಕಾರ್ಯಕ್ರಮ ಏನಕ್ಕಾಗಿ ಅವ್ರು ಮಾಡಿದ್ರು ಅಂತೇಳಿ. ಕೇವಲ ಇವರು ಸೆಲ್ಫಿ ತಗೊಳ್ಳಿಕ್ಕೆ, ರೀಲ್ಸ್ ಮಾಡ್ಲಿಕ್ಕೆ, ಅವರಿಗೆ ಅವ್ರ ಜೊತೆ ಫೋಟೋ ಪೋಸ್ಟ್ ಕೊಡ್ಲಿಕ್ಕೆ, ಇದೆಲ್ಲದಕ್ಕಾಗಿ ಈ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಜನರನ್ನು ಕೂಡ ಕನ್ಫ್ಯೂಸ್ ಮಾಡಿದ್ರು. ಕೆಲವರು ಇಲ್ಲಿಂದ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ಸ್ಟೇಡಿಯಂ ಕಡೆ ಓಡಿದ್ರು. 2 ಕಡೆ ಕಾರ್ಯಕ್ರಮ ಇದ್ದಿದ್ರಿಂದಾಗಿ ಈ ರೀತಿಯಾಗಿ ಕನ್ಫ್ಯೂಸ್ ಕೂಡ ಆಗ್ಬಿಟ್ಟಿತ್ತು ಕೆಲವರಿಗೆ. ಈ ನಂತರ ಈಗ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಜನರನ್ನ ಕಂಟ್ರೋಲ್ ಮಾಡುವಂತಹ ಕೆಲಸ ಪೊಲೀಸ್ ಡಿಪಾರ್ಟ್ಮೆಂಟ್ ನವರದ್ದು, ಅವರು ಫೇಲ್ಯೂರ್ ಆಗಿದ್ದಾರೆ ಇಲ್ಲಿ ಅಂತಕೊಂಡು ಅವ್ರ ಮೇಲೆ ಈಗ ಅಪವಾದವನ್ನು ಹೊರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಮತಿ ಇತ್ತೋ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಟ್ವೀಟ್ ಮಾಡಿದ್ದವ್ರೆ. ಈಗಂತೂ ಹೇಳಲಿಕ್ಕಾಗಲ್ಲ, ಟ್ವಿಟರ್ ಹ್ಯಾಂಡಲ್ ನ ಯಾರೋ ಹ್ಯಾಕ್ ಮಾಡಿದ್ದಾರೆ ಅಂತ ಕೂಡ ಈಗ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ಟೈಮ್ ಮೀರಿ ಹೋಗಿದೆ. ಇಲ್ಲದಿದ್ರೆ ಸಿದ್ದರಾಮಯ್ಯನವರು ಖಂಡಿತವಾಗಿ ಆ ಒಂದು ಸುಳ್ಳನ್ನ ಕೂಡ ಹೇಳ್ತಾ ಇದ್ರು. ಆದ್ರೆ ಈಗ ಆ ರೀತಿಯಲ್ಲಿ ಹೇಳುವ ಹಾಗೂ ಇಲ್ಲ. ಈ ಘಟನೆ ನಡೆದ ನಂತರ ಎಲ್ಲರೂ ಕೂಡ ಸರ್ಕಾರಕ್ಕೆ ಬೈಲಿಕ್ಕೆ ಶುರು ಮಾಡಿದ್ರು ಹೊರತು ಪೊಲೀಸರಿಗೆ ಬೈಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ಪೊಲೀಸರು ತಮ್ಮ ಕರ್ತವ್ಯವನ್ನು ಅತ್ಯಂತ ನಿಷ್ಠೆಯಿಂದ ಮಾಡಿದ್ರಲ್ಲಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಇವತ್ತು ಬೆಳಿಗ್ಗೆ ಪೇಪರ್ನಲ್ಲೂ ಕೂಡ ನಾನು ನೋಡಿದೆ, ಮೆಟ್ರೋದಲ್ಲಿ ಮೊನ್ನೆ ಪ್ರಯಾಣಿಸಿರುವಂತ ಜನ ಹೆಚ್ಚು ಕಡಿಮೆ 12 ಲಕ್ಷ ಜನ. ಅದು ನಾರ್ಮಲ್ಗಿಂತಲೂ 3 ಪಟ್ಟು ಜಾಸ್ತಿ ಇತ್ತು. ಹಾಗಾದ್ರೆ ಅವರೆಲ್ಲ ಎಲ್ಲಿಗೆ ಹೋಗಿದ್ರು? ಎಲ್ಲ ಬಂದಿರೋದು ಈ ಕಾರ್ಯಕ್ರಮಕ್ಕಾಗಿ. ಅಂದ್ರೆ ನೀವು ಅರ್ಥ ಮಾಡ್ಕೋಬಹುದು, 3 ಲಕ್ಷ ಜನ ಅಂತ ಇದ್ರು. ಖಂಡಿತವಾಗಿ 3 ಲಕ್ಷ ಅಲ್ಲ, ಹೆಚ್ಚು ಕಡಿಮೆ 6 ರಿಂದ 7 ಲಕ್ಷ ಜನ ಅಲ್ಲಿ ಸೇರಿದ್ರು. ಇಷ್ಟು ಜನರನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಅಲ್ಲಿದ್ದಂತ ಪೊಲೀಸರೊಟ್ಟಿಗೆ 1,500 ಜನ ಪೊಲೀಸರು, 1,500 ಜನ ಪೊಲೀಸರು ಇಷ್ಟು ಜನರನ್ನ ಹೇಗೆ ಮ್ಯಾನೇಜ್ ಮಾಡ್ತಾರೆ? ಅದಲ್ಲದೇನೆ ಈ ಕಾಲ್ ತುಳಿತ ನಡೆದ ಸಂದರ್ಭದಲ್ಲಿ ಅಲ್ಲಿ ಒಂದೇ ಒಂದು ಆಂಬ್ಯುಲೆನ್ಸ್ ಇರಲಿಲ್ಲ. ಪೊಲೀಸರೇ ಅವ್ರನ್ನ ಎತ್ಕೊಂಡೋಗಿ ಹೊಯ್ಸಳ ವೆಹಿಕಲ್ ನಲ್ಲಿ ಹಾಕಿ ಆಸ್ಪತ್ರೆ ಸೇರಿಸುವಂತ ಕೆಲಸ ಮಾಡಿದ್ರು. ಇದಲ್ಲದೇನೆ ಆ ದಿನ ಬೆಳಿಗ್ಗೆ 3-4 ಗಂಟೆವರೆಗೂ ಕೂಡ ಪೊಲೀಸರು ಎಲ್ಲರೂ ರಸ್ತೆಯಲ್ಲಿದ್ರು. ಯಾಕಂದ್ರೆ ರಾತ್ರಿ ಕೂಡ ಇಲ್ಲಿ ಸೆಲೆಬ್ರೇಷನ್ಸ್ ನಡೀತಾ ಇತ್ತು. ಹಾಗಾಗಿ ಕ್ರೌಡ್ ಕಂಟ್ರೋಲ್ ಮಾಡ್ಲಿಕ್ಕಾಗಿ ರಸ್ತೆಯಲ್ಲಿ ಇದ್ದಿದ್ರು ಪೊಲೀಸರು. ನಂತರ ಪುನಃ ಬೆಳಿಗ್ಗೆ ಇಲ್ಲಿ ಜನರನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗಿ ಪುನಃ ರಸ್ತೆಗೆ ಬಂದು ನಿಂತರು. ಇಷ್ಟೊಂದು ಸುಸ್ತಾಗಿರುವಂತಹ ಪೊಲೀಸರು 4-5 ಲಕ್ಷ ಜನರನ್ನ ಹೇಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ? ಇದನ್ನ ಇವರು ಯಾಕೆ ಅರ್ಥ ಮಾಡ್ಕೊಂಡಿಲ್ಲ? DCM DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಪ್ರತಿಷ್ಠೆಗಾಗಿ ಮಾಡಿರುವಂತಹ ಕಾರ್ಯಕ್ರಮ. ಇಷ್ಟೆಲ್ಲ ನಡೆದ ನಂತರ ರಾತ್ರಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವರು
ನಿಷ್ಕರುಣಿಯಾಗಿ ಮಾತಾಡ್ತಾ ಇದ್ರು, ಪತ್ರಕರ್ತರ ಮೇಲೆ ಕೋಪದಲ್ಲಿ ಮಾತಾಡ್ತಾ ಇದ್ರು. ಅವರ ಮುಖದಲ್ಲಿ ಲವಲೇಶವಾದಂತಹ ಪಶ್ಚಾತ್ತಾಪ ಆಗ್ಲಿ, ಬೇಜಾರಾಗ್ಲಿ, ದುಃಖ ಆಗ್ಲಿ ಇರಲಿಲ್ಲ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿಯಾದಂತಹ ಚೀಫ್ ಮಿನಿಸ್ಟರ್ ಅಂಡರ್ ನಾವು ಇದ್ದೇವೆ ಅಂತ ಹೇಳ್ಕೊಂಡು, ತನಗೆ ಅಧಿಕಾರ ಇದೆ ಅಂತ ಹೇಳ್ಕೊಂಡು ನಾನು ಯಾವ ರೀತಿ ಬೇಕಾದ್ರೂ ಮಾತಾಡ್ಬೋದು, ಹೇಗ್ ಬೇಕಾದ್ರೂ ನಡ್ಕೋಬಹುದು ಅಂತ ಹೇಳ್ಕೊಂಡು ತಿಳ್ಕೊಂಡಿದ್ದಾರೆ ಅನ್ಸ್ತದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈಗ ಏನಾಗಿದೆ ಅಂದ್ರೆ ಜನರ ಆಕ್ರೋಶ ಒಂದ್ ಕಡೆ, ಈಗ 5 ಜನ ಪೊಲೀಸ್ ಆಫೀಸರ್ಸ್ನ ಇವರು ಸಸ್ಪೆಂಡ್ ಮಾಡಿದಾರಲ್ಲ, ಇದನ್ನ ವಿರೋಧಿಸಿ IPS ಅಸೋಸಿಯೇಷನ್ ಅವರು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ, ನೀವು ಮಾಡಿದ್ ಸರಿಯಲ್ಲ ಅಂತ ಹೇಳ್ಕೊಂಡು. ಹಾಗೇನೆ ನಿವೃತ್ತ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ, ಪ್ರತಿಯೊಬ್ರು ಕೂಡ ಸರ್ಕಾರದ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸರ್ಕಾರ ಮಾಡಿದ್ದು ತಪ್ಪು, ಇಲ್ಲಿ ಸರ್ಕಾರ ಇಲ್ಲಿ ಗಡಿಬಿಡಿಯಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬಾರ್ದಿತ್ತು. ಒಂದ್ ವೇಳೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಾದ್ರೆ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇರ್ತದೆ, ಅಂದ್ರೆ SOP ಇರ್ತದೆ. ಆ SOP ಪ್ರಕಾರನೇ ಕಾರ್ಯಕ್ರಮವನ್ನು ನಡೆಸಬೇಕಿತ್ತು. ಆದ್ರೆ ಇಲ್ಲಿ SOP ಎಲ್ಲದನ್ನು ಕೂಡ ಗಾಳಿಗೆ ತೂರ್ ಬಿಟ್ಟಿದ್ದಾರೆ. ಅದಕ್ಕೆ ಬದಲಾಗಿ ತರಾತುರಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸಿ ಕೊಲೆಗಡುಕರ ತರ ನಡ್ಕೊಂಡಿದೆ ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಈಗ ಟೀಕೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಬೇಸರ ಆಗೋದು ಏನು ಅಂತ ಹೇಳಿದ್ರೆ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಕೂಡ ಪತ್ರಕರ್ತರನ್ನು ಉದ್ದೇಶಿಸಿ ಹೇಳಿದ್ರು, ಇನ್ನೊಂದು ಕನ್ಫ್ಯೂಷನ್ ಇದೆ ಅಂತ ಹೇಳ್ಕೊಂಡು, ಅಂದ್ರೆ 2 ಕಡೆ ಕಾರ್ಯಕ್ರಮ ನಡೆಸೋದು ಕಷ್ಟ ಆಗ್ತದೆ ಅಂತ ಕೂಡ ನಾವು ಹೇಳಿದ್ದೇವೆ ಅಂತ ಹೇಳಿದ್ರು. ಇಲ್ಲಿ ಬರ್ತಾ ಇರುವಂತ ಇನ್ನೊಂದು ಸುದ್ದಿ ಏನು ಅಂತ ಹೇಳಿದ್ರೆ, KSC ಅವರು ಪರ್ಮಿಷನ್ ಕೇಳಿದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅದನ್ನ ನಿರಾಕರಿಸಿದ್ರು. ಇಲ್ಲ, ಕೊಡ್ಲಿಕ್ಕೆ ಆಗಲ್ಲ, ಈ ರೀತಿಯಾಗಿ ತರಾತುರಿಯಲ್ಲಿ ಯಾವುದೇ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ಕೊಂಡು ಅವ್ರು ಹೇಳಿದ್ದಾರೆ. ಆದ್ರೆ ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಹಾಗೂ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ ಅಂತ ತಗೊಂಡಿದ್ದಾರೆ. ಅವರು ಸಿದ್ದರಾಮಯ್ಯನವರಿಗೆ ಒತ್ತಡವನ್ನ ಹೇರಿ ಕೊನೆಗೆ ಪರ್ಮಿಷನ್ ತಗೊಂಡಿದ್ದಾರೆ ಅಂತ ತಗೊಂಡು ಈಗ ಸುದ್ದಿ ಬರ್ತಾ ಇದೆ. ಅಂದ್ರೆ ಇಲ್ಲಿ ಸಿದ್ದರಾಮಯ್ಯನವರು ನೇರವಾದ ಹೊಣೆಯನ್ನು ಹೊರಬೇಕಾಗಿ ಬರ್ತದೆ. ಅದೇ ರೀತಿಯಲ್ಲಿ DCM DK ಶಿವಕುಮಾರ್ ಇವರು ಕೂಡ ಅಷ್ಟೇ ಬಹಳಷ್ಟು ಒತ್ತಡವನ್ನ ಹೇರಿದ್ರು. 2 ಕಡೆ ಕಾರ್ಯಕ್ರಮ ನಡೀಲೇಬೇಕಂತಲೇ, ಯಾಕಂದ್ರೆ ಇವ್ರ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಬಂದು ಪ್ಲೇಯರ್ಸ್ ಜೊತೆ ನಿಂತ್ಕೊಂಡು ಫೋಟೋಸ್ ತಗೊಳ್ಬೇಕಿತ್ತು. ಅದಕ್ಕಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತದ್ದು. ಇದರ ಫಲಶ್ರುತಿ 11 ಜನ ಅಮಾಯಕರು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಈಗ ಸರ್ಕಾರ ಅವರಿಗೆ 10 ಲಕ್ಷ ಕೊಟ್ಟು ಕೈ ತೊಳ್ಕೊಂಡ್ಬಿಟ್ಟಿದೆ. ನಿಮ್ಮ ಪ್ರಾಣದ ಬೆಲೆ ಕೇವಲ 10 ಲಕ್ಷ ಅಂತ ಹೇಳ್ಕೊಂಡು ಅವರಿಗೆ ಹೇಳ್ಬಿಟ್ಟಿದ್ದಾರೆ. ಈಗ ಏನಾಗಿದೆ ಅಂದ್ರೆ ಸರ್ಕಾರ ಒಂದ್ ರೀತಿಯಾಗಿ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಬಹುಶಃ ಸಿದ್ದರಾಮಯ್ಯನವರು ಕೂಡ ಈ ರೀತಿಯಾಗಿ ಯೋಚನೆ ಮಾಡಿರಲಿಲ್ಲ ಅನ್ಸ್ತದೆ, ಜನರು ಪೊಲೀಸರ ಜೊತೆ ನಿಂತು ಬಿಡ್ತಾರೆ ಅಂತೇಳಿ. ಆದ್ರೆ ಈ ಬಾರಿ ಕರ್ನಾಟಕದ ಜನತೆ ಪೊಲೀಸರ ಬೆನ್ನಿಗೆ ನಿಂತು ಬಿಟ್ಟಿದ್ದಾರೆ. ನಾವು ನಿಮ್ ಜೊತೆಗಿದ್ದೇವೆ, ಯಾವುದೇ ಕಾರಣಕ್ಕೆ ನಿಮ್ಮ ಸಸ್ಪೆನ್ಷನ್ ಆರ್ಡರ್ ನ ಕ್ಯಾನ್ಸಲ್ ಮಾಡುವವರೆಗೆ ನಾವು ನಿಮ್ ಪರವಾಗಿ ಹೋರಾಡ್ತೇವೆ ಅಂತ ಹೇಳ್ಕೊಂಡು ಜನತೆ ಮಾತಾಡ್ಲಿ ಶುರು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಬಹುದೊಡ್ಡದಾದಂತಹ ಒಂದು ಅಭಿಯಾನವೇ ನಡೀತಾ ಇದೆ. ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇದೊಂದು ರೀತಿ ನ್ಯಾಷನಲ್ ನ್ಯೂಸ್ ಆಗ್ಬಿಟ್ಟಿದೆ. ಕಾಲ್ ತುಳಿತ ನ್ಯಾಷನಲ್ ನ್ಯೂಸ್ ಆಗಿದೆ, ನಿಮ್ಗೆ ಗೊತ್ತಿದೆ. ಈಗ ಸಿದ್ದರಾಮಯ್ಯನವರು ನಿನ್ನೆ ರಾತ್ರಿ ತರಾತುರಿಯಲ್ಲಿ 9 ಗಂಟೆ ಟೈಮ್ನಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆದು ಇವರು 5 ಜನ ನಾವು ಸಸ್ಪೆಂಡ್ ಮಾಡಿದ್ದೇವೆ ಅಂತ ಹೇಳಿ, ಹೊಸಬ್ರನ್ನ ನಾವು ಅಪಾಯಿಂಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಈ ರೀತಿಯಾಗಿ ಹೇಳಿದ್ರಲ್ಲ, ಇವರ ಈ ತರಾತುರಿಯ ನಿರ್ಧಾರ ಇದೆಲ್ಲದೂ ಕೂಡ ಈಗ ನ್ಯಾಷನಲ್ ನ್ಯೂಸ್ ಆಗ್ಬಿಟ್ಟಿದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕಾಗಿ ಈ ರೀತಿಯಾದಂತಹ ನಿರ್ಧಾರವನ್ನು ತಗೊಂಡು 5 ಜನ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದು ಸರ್ವತಾ ತಪ್ಪು, ಈ ರೀತಿ ಮಾಡಬಾರ್ದಿತ್ತು. ತಕ್ಷಣ ಇವರ ಈ ಸಸ್ಪೆನ್ಷನ್ ಆರ್ಡರ್ ಏನಿದೆ ಅದನ್ನ ವಾಪಸ್ ತಗೊಂಡು ಅವ್ರು ಮೊದಲಿದ್ದಂತ ಸ್ಥಾನದಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ಕೊಂಡು ಒಂದು ಅಭಿಯಾನವೇ ನಡೀತಾ ಇದೆ. ಒಟ್ಟಾರೆಯಾಗಿ ಸರ್ಕಾರ ಈಗ ಇಕ್ಕಟ್ಟಿ ಸಿಕ್ಕಾಕೊಂಡಿದೆ. ಇದ್ರ ನಡುವೆ DK ಶಿವಕುಮಾರ್ ಅವರು ಇಲ್ಲಿ ಮುಖ್ಯ ಟಾರ್ಗೆಟ್ ಆಗಿಬಿಟ್ಟಿದ್ದಾರೆ ಜನತೆಗೆ. DK ಶಿವಕುಮಾರ್ ಅವರು ಬೆಂಗಳೂರಿನ ಉಸ್ತುವಾರಿ ಮಂತ್ರಿ ಆಗಿರೋದ್ರಿಂದ ಅವರೇ ಇದಕ್ಕೆ ನೇರ ಹೊಣೆ ಅಂತೇಳಿ ಹೇಳಿ DK ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಹಾಕೊಂಡು ಎಲ್ರಿಗ ಮಾತಾಡ್ಲಿ ಶುರು ಮಾಡಿದ್ದಾರೆ. DK ಶಿವಕುಮಾರ್ ಅವರು ತಾಳ್ಮೆಯನ್ನ ಕಳ್ಕೊಂಡು ರಾಜೀನಾಮೆ ಕೊಡ್ತೇನೆ ಅಂತೇಳಿ ಹೇಳಿದ್ರು. ಹಾಗೇನೆ BJP ಅವರು ಹೆಣದ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಕೂಡ ಮಾತಾಡ್ತಾ ಇದ್ದಾರೆ. ಒಂದ್ ವೇಳೆ ಇಲ್ಲಿ BJP ಸರ್ಕಾರ ಇದ್ದು ಈ ರೀತಿಯಾದಂತಹ ಘಟನೆ ನಡೆದಿದ್ರೆ DK ಶಿವಕುಮಾರ್ ಅವರು ಸುಮ್ಮನೆ ಇರ್ತಾ ಇದ್ರ? ಖಂಡಿತವಾಗಿ ಇಷ್ಟೊತ್ತಿಗೆ ತಮ್ಮ ಸಂಪೂರ್ಣ ಪಟಲನ್ನ ಕರ್ಕೊಂಡು ರಸ್ತೆಗೆ ಇಳಿದು ಬಹುದೊಡ್ಡದಾದಂತಹ ಮೆರವಣಿಗೆಯನ್ನ ಮಾಡಿಸ್ತಾ ಇದ್ರು ಏನೋ ಗೊತ್ತಿಲ್ಲ. ಆದ್ರೆ DK ಶಿವಕುಮಾರ್ ಅವರು BJP ಅವರಿಗೆ ಹೇಳ್ತಾ ಇದ್ದಾರೆ, ನೀವು ಹೆಣದ ಮೇಲೆ ರಾಜಕೀಯ ಮಾಡ್ತಾ ಇದ್ದೀರಾ ಅಂತ ಹೇಳ್ಕೊಂಡು. ಇಲ್ಲಿ ತಪ್ಪು ಯಾರು ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೆ ಇಲ್ಲಿ ತಪ್ಪು ಮಾಡಿದ್ದು ಯಾರೋ, ಶಿಕ್ಷೆ ಅನುಭವಿಸ್ತಾ ಇರೋದು ಇನ್ಯಾರೋ. ನಮ್ಮ ಊರ್ ಕಡೆ ಹೇಳ್ತಾರಲ್ಲ, ಎಮ್ಮೆಗೆ ಜ್ವರ ಬಂದ್ರೆ ಎತ್ತಿಗೆ ಬೇರೆ ಹಾಕಿದ್ರು ಅಂತೇಳಿ, ಆ ರೀತಿಯಾದಂತಹ ಪರಿಸ್ಥಿತಿ ಆಗಿದೆ. ಅಥವಾ ಬೆಕ್ಕು ತಿಂದು ಮಂಗನ ಮೂತಿಗೊರ್ಸ್ತಂತೆ, ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ. ಈಗ ಏನಾದ್ರೂ ಮಾಡಿ ಈ ತೂಗುಗತ್ತಿಂದ ತಪ್ಪಿಸ್ಕೊಳ್ಬೇಕು ಅಂತ ತಗೊಂಡು ಸಿದ್ದರಾಮಯ್ಯನವರು ಏನೇನೋ ಪ್ಲಾನ್ ಮಾಡಿದ್ರು. ಯಾಕಂದ್ರೆ ಪ್ಲಾನ್ ಮಾಡೋದ್ರಲ್ಲಿ ಬಹಳಷ್ಟು ಎಕ್ಸ್ಪರ್ಟ್ ಅವರು. ಆದ್ರೆ ಈ ಬಾರಿ ಅವರ ಈ ಪ್ಲಾನ್ ಅವರಿಗೆ ತಿರುಗುಬಾಡಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಆದ್ರೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಇಲ್ಲಿವರೆಗೆ ರಾಹುಲ್ ಗಾಂಧಿ ಆಗ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಆಗ್ಲಿ ಇದ್ರ ಬಗ್ಗೆ ಎಲ್ಲಿಯೂ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ. ಇದು ಅತ್ಯಂತ ಆಶ್ಚರ್ಯಕರವಾದಂತಹ ವಿಷಯ. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ, ಈ ಅಭಿಯಾನ ಎಲ್ಲಿವರೆಗೆ ಮುಟ್ತದೆ, ಪೊಲೀಸರಿಗೆ ಜಯ ಸಿಗ್ತದ ಅಥವಾ ಸರ್ಕಾರ ಜಯ ಗಳಿಸ್ತದ, ಎಲ್ಲದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.